ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ ಎಂದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಎಸ್ವೈ, ಅಶೋಕ್, ವಿಜೇಂದ್ರ ಎಲ್ರಿಗೂ ಹೇಳ್ತಿದ್ದೇನೆ ಕೇಳಿ. ಸೋಲಿನ ಭಯದಿಂದಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಗ್ಯಾರಂಟಿಯ ಪರ ಅಲೆ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಎಸ್ವೈ, ಅಶೋಕ್, ವಿಜೇಂದ್ರ ಎಲ್ರಿಗೂ ಹೇಳ್ತೀನಿ ಕೇಳಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ವಿಚಾರವಾಗಿ ಮಾತನಾಡಿದ್ದಾರೆ. ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ನೀಡಿದೆ. ನಮಗೆಲ್ಲ ಗೊತ್ತು, ವಿಧಾನಸಭೆ ಚುನಾವಣೆಯ ನಂತರವೇ ಎಲ್ಲವೂ ಜಾರಿಗೆ ಸಹ ತಂದಿದ್ದಾರೆ. ಗೃಹ ಜ್ಯೋತಿ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ, ಹೀಗೆ 5 ಗ್ಯಾರಂಟಿಗಳನ್ನ ಕಲ್ಪಿಸಿದೆ. 5 ಗ್ಯಾರಂಟಿಗಳು ವರ್ಕ್ ಆಗ್ತಾ ಇದೆ. ಹಾಗಾಗಿ ಬಿಜೆಪಿಯವರು ಯಾವುದೇ ನಿಮ್ಮ ಗ್ಯಾರಂಟಿಗಳು ನಡೆಯಲ್ಲ ಲೋಕಸಭೆ ಚುನಾವಣೆ ಆದ ನಂತರ ಅನ್ನುವಂತಹ ಮಾತಿಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರವಾಗಿ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ ಅಶ್ವಥ್ ಅಂತ ಹೇಳಿ. ಎಸ್ ಅಶ್ವಥ್, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ ಎಂಬುದು ಏನು ಹೇಳ್ತೀರಿ? ಖಂಡಿತ ಅಕ್ಷತಾ, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಮತದಾರರಲ್ಲಿ ಒಂದಷ್ಟು ಆಸೆಯನ್ನ ಹುಟ್ಟಿಸಿದ್ರು. ಸೊ ಅದೇ ಪ್ರಕಾರ ಆ ಒಂದು ಮತದಾರರಲ್ಲಿ ಏನು 5 ಗ್ಯಾರಂಟಿಗಳನ್ನ ಆಗಿರ್ಬೋದು, ಅಂದ್ರೆ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಜೊತೆಗೆ ಯುವ ನಿಧಿ, ಮತ್ತೆ ಹಾಗೆ ಏನು ಈ ರೀತಿಯಾದಂತಹ ಒಂದು ಉಚಿತ ಪ್ರಯಾಣ, ಈ ಒಟ್ಟು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಏನು ಮುಖಂಡರಾಗಿರುವಂತಹ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು 5 ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರು. ಈಗ ಆ 5 ಗ್ಯಾರಂಟಿಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಪಕ್ಷದ ಮುಖಂಡರುಗಳು, ಅಂದ್ರೆ ಬೊಮ್ಮಾಯಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಅವರೆಲ್ಲರೂ ಕೂಡ 5 ಗ್ಯಾರಂಟಿಗಳು ಕೂಡ ಲೋಕಸಭಾ ಚುನಾವಣೆ ಆದ ನಂತರ 5 ಗ್ಯಾರಂಟಿಗಳು ಕಂಪ್ಲೀಟ್ ಆಗಿ ನಿಂತು ಹೋಗ್ತವೆ ಅಂತಂತ ಹೇಳಿ ಆ ರೀತಿಯಾದಂತಹ ಒಂದು ಮಾತುಗಳನ್ನ ಈಗ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿರುವಂತದ್ದು, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ 5 ಗ್ಯಾರಂಟಿಗಳು ನಿಲ್ಲೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಚುನಾವಣೆ ಆದ್ರೂ ಅಷ್ಟೇ, ಆಗದೇ ಇದ್ರು ಅಷ್ಟೇ, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರು ಅಷ್ಟೇ, ಗೆಲ್ಲದೇ ಇದ್ರು ಅಷ್ಟೇ, ನಾವು ಈ 5 ಗ್ಯಾರಂಟಿಗಳನ್ನ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವು ಚುನಾವಣೆ ಸಂದರ್ಭದಲ್ಲಿ, ಆ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟೇ ಕೊಡ್ತೀವಿ. ಲೋಕಸಭಾ ಚುನಾವಣೆ ಆದ ನಂತರವೂ ಕೂಡ, ಲೋಕಸಭಾ ಚುನಾವಣೆ ಮುಗಿದ ನಂತರವೂ ಕೂಡ ಈ 5 ಗ್ಯಾರಂಟಿಗಳು ಮುಂದುವರಿಯುತ್ತವೆ, ಅದರಲ್ಲಿ ಯಾವುದೇ ಡೌಟೇ ಬೇಡ. ಸೊ ಹಾಗಾಗಿ ಅಂದ್ರೆ ಬಿಜೆಪಿ ಪಕ್ಷದ ಮುಖಂಡರುಗಳು ಇಂತಹ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಕೊಡ್ಲೇಬೇಡಿ ನೀವು ಅಂತ ಹೇಳಿ ಅವರಿಗೆ ನೇರವಾದಂತಹ ಒಂದು ಸಂದೇಶವನ್ನ ಈಗ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿರುವಂತದ್ದು ಅಕ್ಷತಾ. ಯಾಕಂತಂದ್ರೆ ಈ ರೀತಿಯಾಗಿ ಸಂಶಯ ಉದ್ಭವವಾಗೋದು ಕಾಂಗ್ರೆಸ್ನವರೇ. ಈಗ HC ಬಾಲಕೃಷ್ಣ ಅವರು ಸಹ ಈ ರೀತಿಯ ಹೇಳಿಕೆ ಕೊಟ್ಟಿದ್ರು. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ಗೆಲ್ಲಲಿಲ್ಲ ಅಂತಂದ್ರೆ ಗ್ಯಾರಂಟಿ ನಿಲ್ಲುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಎಲ್ಲ ಒಂದ್ ಕಡೆ ಇವರೇ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯವರು ಕೇಳೋದ್ರಲ್ಲಿ ಏನ್ ತಪ್ಪು ಅನ್ನುವಂಥದ್ದು ಏನ್ ಹೇಳ್ತೀರಾ ಅಶ್ವಥ್? ಅಕ್ಷತಾ, ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದಂತಹ ಬಾಲಕೃಷ್ಣ ಅವರು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸದೆ ಹೋದ್ರೆ ಈ 5 ಗ್ಯಾರಂಟಿಗಳು ನಿಂತು ಹೋಗ್ತವೆ ಅಂತ ಹೇಳಿ ಒಂದು ಸ್ಟೇಜ್ ಅಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಯಾವ ಅರ್ಥದಲ್ಲಿ ಕೊಟ್ಟಿದ್ರು ಅಂತಂದ್ರೆ, ಅಂದ್ರೆ ಈ ಒಂದು ಲೋಕಸಭಾ ಚುನಾವಣೆ ಇದೆ, ಈ ಒಂದು ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು, ಮತ್ತೆ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಹಾಕಬೇಕು. ಮತವನ್ನ ಹಾಕದೇ ಇದ್ರೆ ಈ ಗ್ಯಾರಂಟಿಗಳು ನಿಂತು ಹೋಗ್ತವೆ. ಅಂದ್ರೆ ಬಿಜೆಪಿ ಸರ್ಕಾರ ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ
ಆ ರಾಜ್ಯದಲ್ಲಿ ಇರುವಂತಹ 5 ಗ್ಯಾರಂಟಿಗಳು ಕೂಡ ಕಂಪ್ಲೀಟ್ ಆಗಿ ನಿಂತು ಹೋಗ್ತವೆ ಅನ್ನೋ ಒಂದು ಆ ಅರ್ಥದಲ್ಲಿ ಹೇಳಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಅವರು ಗೊಂದಲವನ್ನ ಸೃಷ್ಟಿ ಮಾಡಿದರೆ ಅನ್ನೋದಕ್ಕಿಂತ ಅಂದ್ರೆ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನೆ ಮಾಡ್ತಿರುವಂತದ್ದು. ಅಂದ್ರೆ ಮತದಾರರು ಕೂಡ ನೀವು ಎಚ್ಚರಿಕೆಯಿಂದಿರಿ, ಒಂದು ವೇಳೆ ಏನಾದ್ರೂ ನೀವು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅನ್ನ ಕೊಡದೇ ಇರೋ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರದೇ ಇದ್ರೆ ನೀವು ಈ 5 ಗ್ಯಾರಂಟಿಗಳಿಗೂ ಕೂಡ ನೀವು ಈ 5 ಗ್ಯಾರಂಟಿಗಳು ಕೂಡ ಕಂಪ್ಲೀಟ್ ಆಗಿ ನಿಂತು ಹೋಗ್ತವೆ ಅನ್ನೋದು ಆ ಅರ್ಥದಲ್ಲಿ ಹೇಳಿರುವಂತಹದ್ದು. ಅಕ್ಷತಾ. ಓಕೆ ಅಶ್ವಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.